ಇತ್ತ ಆಪ್ತರ ಜೊತೆಗೆ ಕಾಣಿಸಿಕೊಂಡಿದ್ದಾರೆ ಟಗರು ಸಿದ್ದರಾಮಯ್ಯ. ಅದೇ ಗತ್ತು ಅದೇ ಶಕ್ತಿಯೊಂದಿಗೆ ಸದನಕ್ಕೆ ಸಿದ್ದು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಆಪ್ತ ಬಣದೊಂದಿಗೆ ಕುಳಿತುಕೊಂಡಿರುವಂತದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ. ಸದನದಲ್ಲಿ ಒಟ್ಟಿಗೆ ಕುಳಿತ ಮಾಜಿ ಸಿಎಂ ಹಾಗೂ ಆಪ್ತರ ಜೊತೆಗೆ ಕಾಣಿಸಿಕೊಂಡ ಟಗರು ಸಿದ್ದರಾಮಯ್ಯ. ಅದೇ ಗತ್ತು ಅದೇ ಶಕ್ತಿಯೊಂದಿಗೆ ಸದನಕ್ಕೆ ಸಿದ್ದು ಎಂಟ್ರಿ ಕೊಟ್ಟಿದ್ದಾರೆ. ಆಪ್ತ ಬಣದೊಂದಿಗೆ ಕುಳಿತುಕೊಂಡ ಮಾಜಿ ಸಿಎಂ ಸಿದ್ದು, ಸದನದಲ್ಲಿ ಒಟ್ಟಿಗೆ ಕುಳಿತ ಮಾಜಿ ಸಿಎಂ ಹಾಗೂ ಅವರ ಆಪ್ತರು. ಡೆಪ್ಯೂಟಿ ಸ್ಪೀಕರ್ ಅಭಿನಂದನೆ ವೇಳೆ ಕಾಣಿಸಿಕೊಂಡ ಟಗರು ರಾಮಯ್ಯ. ಜೊತೆಗೆ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ, ಮಹದೇವಪ್ಪ ಕೂಡ ಇದ್ದಾರೆ. ಇನ್ನುಳಿದಂತೆ ಕೆ. ವೆಂಕಟೇಶ್ ಹಾಗೆ ಶರಣಬಸಪ್ಪ ದರ್ಶನಾಪುರ ಕೂಡ ಪ್ರತ್ಯಕ್ಷರಾಗಿದ್ದಾರೆ ಸಿಎಂ ಜೊತೆಗೆ, ಮಾಜಿ ಸಿಎಂ ಜೊತೆಗೆ. ಕೊನೆಯ ಸಾಲಿನಲ್ಲಿ ಒಂದೇ ಕಡೆ ಕುಳಿತ ಅತ್ಯಾಪ್ತರು. ಸದನದಲ್ಲಿ ಕೊನೆಯ ಸಾಲಿನಲ್ಲಿ ಸಿದ್ದು ಅಂಡ್ ಟೀಮ್ ಸಿಟ್ಟಿಂಗ್ ಆಗಿರುವಂಥದ್ದು. ಈ ಮೂಲಕ ಮತ್ತೆ ಒಗ್ಗಟ್ಟಿನ ಮಂತ್ರ ಸಾರಿದ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಏನು ಸೆಷನ್ ನಡೀತಾ ಇತ್ತಲ್ಲ, ಆಗ ಆಪ್ತರ ಜೊತೆಗೆ ಕಾಣಿಸಿಕೊಂಡಿರುವಂಥದ್ದು ಸಿದ್ದರಾಮಯ್ಯ ಅವರು. ಅದೇ ಗತ್ತು ಅದೇ ಶಕ್ತಿಯೊಂದಿಗೆ ಮತ್ತೆ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಆಪ್ತ ಬಣದೊಂದಿಗೆ ಕುಳಿತುಕೊಂಡಿರುವಂಥದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಯಾರ್ದೋ ಜೊತೆಗಲ್ಲ, ಏನ್ ಆಪ್ತರ ಜೊತೆಗಿದ್ರಲ್ಲ ಅವ್ರ ಜೊತೆಗೇನೆ. ಸದನದಲ್ಲಿ ಒಟ್ಟಿಗೆ ಕುಳಿತ ಮಾಜಿ ಸಿಎಂ ಹಾಗೆ ಅವರ ಆಪ್ತರು. ಡೆಪ್ಯೂಟಿ ಸ್ಪೀಕರ್ ಅಭಿನಂದನೆ ವೇಳೆ ಕಾಣಿಸಿಕೊಂಡಿರುವಂಥದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಅವರ ಜೊತೆಗೆ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಹಾಗೆ ಎಚ್.ಸಿ. ಮಹದೇವಪ್ಪ ಕೂಡ ಇರುವಂಥದ್ದು. ಕೆ. ವೆಂಕಟೇಶ್ ಹಾಗೆ ಶರಣಬಸಪ್ಪ ದರ್ಶನಾಪುರ ಕೂಡ ಪ್ರತ್ಯಕ್ಷರಾಗಿದ್ದಾರೆ. ಕೊನೆಯ ಸಾಲಿನಲ್ಲಿ ಒಂದೇ ಕಡೆ ಕುಳಿತಿರುವಂಥದ್ದು ಅತ್ಯಾಪ್ತರು, ಸಿದ್ದು ಅವರ ಅತ್ಯಾಪ್ತರು. ಸದನದಲ್ಲಿ ಕೊನೆಯ ಸಾಲಿನಲ್ಲಿ ಸಿದ್ದರಾಮಯ್ಯ ಹಾಗೆ ಅವರ ಟೀಮ್ ಕುಳಿತಿರುವಂಥದ್ದು. ಈ ಮೂಲಕ ಮತ್ತೆ ಒಗ್ಗಟ್ಟಿನ ಮಂತ್ರ ಸಾರಿದ್ರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇದೆ. ವೆರಿ ಸಿಂಪಲ್ ಆಗಿರುವಂಥದ್ದು ನೋಡಿ. ಅತ್ಯಾಪ್ತರ ಜೊತೆಗೆ ಕಾಣಿಸ್ಕೊಂಡಿದ್ದಾರೆ ಹೌದು, ಆದ್ರೆ ಮುಂದೆ ಕೂರಿಸ್ಕೊಳ್ಬೇಕಾದಂಥವ್ರು ಈಗ ಕೊನೆಯ ಸಾಲಿನಲ್ಲಿ ಒಂದೇ ಕಡೆಗೆ ಕೂತಿರುವಂಥದ್ದು. ಅದೇ ಗತ್ತು ಅದೇ ಶಕ್ತಿಯೊಂದಿಗೆ ಸದನಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಆಪ್ತ ಬಣದ ಒಂದಿಗೆ ಕುಳಿತುಕೊಂಡು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕಾಣಿಸ್ಕೊಂಡಿದ್ದಾರೆ. ಒಟ್ಟಿಗೆ ಕುಳಿತಿರುವಂಥದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ಅವರ ಆಪ್ತರು. ಡೆಪ್ಯೂಟಿ ಸ್ಪೀಕರ್ ಅಭಿನಂದನೆ ವೇಳೆ ಕಾಣಿಸಿಕೊಂಡಿರುವಂಥದ್ದು ಇವತ್ತು ಸದನಕ್ಕೆ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟಿದ್ದಾಗಿದೆ. ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಹಾಗೆ ಎಚ್.ಸಿ. ಮಹದೇವಪ್ಪ ಜೊತೆಗೆ ಕೆ. ವೆಂಕಟೇಶ್, ಶರಣಬಸಪ್ಪ ದರ್ಶನಾಪುರ ಇವರು ಕೂಡ ಅವ್ರ ಜೊತೆ ಕಾಣಿಸ್ಕೊಂಡಿರುವಂಥದ್ದು. ಒಂದೇ ಕಡೆ ಕುಳಿತಿದ್ದಾರೆ, ಆದ್ರೆ ಕೊನೆ ಸಾಲಿನಲ್ಲಿ ಕುಂತಿರುವಂಥದ್ದು. ಈ ಮೂಲಕ ಏನಾದ್ರೂ ಒಗ್ಗಟ್ಟಿನ ಮಂತ್ರ ಸಾರ್ತಾ ಇದ್ದಾರಾ? ಏನಿರ್ಬೋದು, ಏನ್ ಪ್ಲಾನ್ ಮಾಡಿರ್ಬೋದು ಗೊತ್ತಿಲ್ಲ. ಆದ್ರೆ ಅತ್ಯಾಪ್ತರ ಜೊತೆ ಕಾಣಿಸ್ಕೊಂಡಿರುವಂಥದ್ದು. ಇಷ್ಟು ದಿನ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವು. ಸಿದ್ದರಾಮಯ್ಯ ಅವರು ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಅವರ ಕೃಷ್ಣ ನಿವಾಸದಲ್ಲೇ ಇರುವಂಥದ್ದು ಅಂತ ಕೂಡ ಹೇಳಿಕೆಗಳು ಬರ್ತಾ ಇದ್ವು. ಮಾಧ್ಯಮದ ಮುಂದೆ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಮಾಧ್ಯಮದ ಮುಂದೆ ಕೂಡ ಹೇಳಿಕೆಯನ್ನ ನೀಡ್ತಾ ಇರಲಿಲ್ಲ ಅಂತ. ಆದ್ರೆ ಇವತ್ತು ಬದಲಾಗಿರುವಂಥದ್ದು ಅದೇ ಚಾರ್ಮ್. ಮುಂಚೆ ಹೇಗಿದ್ರಲ್ಲ ಸಿಎಂ ಆಗಿದ್ದಾಗ ಅದೇ ಚಾರ್ಮ್ನಲ್ಲೇ ಇವತ್ತು ಸದನಕ್ಕೆ ಎಂಟ್ರಿ ಆಗಿದ್ದಾರೆ. ಅದರಲ್ಲೂ ಕೂಡ ಅತ್ಯಾಪ್ತರ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥದ್ದು. ಒಂದಷ್ಟು ಸಿಟ್ಟು ಮುನಿಸು ಇದ್ದೇ ಇರುತ್ತೆ ಹೈಕಮಾಂಡ್ ಮುಂದೆ. ಆದ್ರೆ ಅದೇನೇ ಆಗಿರಲಿ, ಆದ್ರೆ ಅವರ ಒಂದು ಏನೋ ಪಟ್ಟಿ ಇತ್ತಲ್ಲ, ಪರಿಷ್ಕರಣೆ ಅದಾಗಿಲ್ಲ ಅಥವಾ ಇಲ್ಲ, ಏನೋ ಒಂದಷ್ಟು ಮಾತುಕತೆಗಳು ಆಗಿರಬಹುದು. ಆದ್ರೆ ಅದೆಲ್ಲವನ್ನ ಈಗ ಬದಿಗಿಟ್ಟು ಮತ್ತೆ ಸದನಕ್ಕೆ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು, ಒಂದೇ ಕಡೆ ಕುಳಿತುಕೊಂಡಿರುವಂಥದ್ದು. ಈ ಮೂಲಕ ಒಗ್ಗಟ್ಟಿನ ಮಂತ್ರವನ್ನ ಸಾರೋದಕ್ಕೆ ಹೊರಟಿದ್ದಾರಾ ಏನು ಅನ್ನುವಂಥದ್ದು ಪ್ರಶ್ನೆ ಇನ್ನೂ ಕೂಡ ಇದೆ.